ಆರಾಮಾಗಿದ್ದೀರಾ ಎಲ್ಲರೂ? ಇಲ್ಲ. ಸೊ ಎಲ್ಲರೂ ನಿನ್ನೆ ರಾತ್ರಿ ತುಂಬಾ ಚೆನ್ನಾಗಿ ಆಟ ಆಡಿದ್ದೀರಾ, ಹಾಗಾಗಿ ಬಾಡಿ ಎಲ್ಲ ನೋವ್ತಾ ಇದೆ ಅಲ್ವಾ? ಹೌದು. ಬಟ್ ರಕ್ಷಿತ್ ಮಾತ್ರ ಬಾಡಿ ಪೇನ್ ಇಲ್ವೇ ಇಲ್ಲ. ಯಾಕಂದ್ರೆ ಅವನು ಆಡ್ಲೇ ಇಲ್ಲ. ಆಡಿದ್ರು ಎತ್ಕೊಂಡೋಗಿ ಬಿಸಾಕ್ಬಿಟ್ರು ಅವ್ನ. ಅದೇ ನೀವು ಫಸ್ಟ್ ಹತ್ರ ಹೋಗಿ ಎಲ್ಲ ನಿಂತ್ಕೊಳ್ಳಿ ಅಂತಿದಂಗೆ ಪಕ್ಕದಲ್ಲಿ ರಫಿ ಬಂದ್ ನಿಂತ. ಓಹೋ ಮುಂದೈತೆ ಊರಬ್ಬ ಅಂತ ಅನ್ಕೊಂಡೆ. ನಿಮ್ಮ ಸಮಯ ಶುರು ಆಗುತ್ತೆ ಈಗ ಅಂತ ಅಂತಿದಂಗೆ 2 ಕಾಲು ಎತ್ಬಿಟ್ಟ. ಸೂರಜ್ ಅಮೃತ ಕೈಗಳು ಎತ್ಕೊಂಡ್ರು. ಒದ್ದಾಡ್ತಿದೀನಿ, ಪ್ರಯೋಜನ ಇಲ್ಲ, ಒಳ್ಳೆ ಹೆಣ ಎತ್ತದಂಗೆ ಎತ್ತಾಕ್ಬಿಟ್ರು ಆ ಕಡೆಗೆ. ಸೂರಜ್ ಸ್ವಲ್ಪ ಹುಷಾರಾಗಿದ್ದ, ಅದರಲ್ಲೂ ಸ್ಟ್ರಾಟಜಿ. ಅಲ್ಲಿ ತಂಗ್ ಬಂದ್ಬಿಟ್ಟು ರಕ್ಷಿತ್ ಇಲ್ಲಿಂದ ಓಡೋಟ ಬಿಡು, ನಾಯಕ ಅಲ್ಲಿ ತಂಗ್ ಬರ್ಲಿ, ಇನ್ನೂ ಅವನಿಗೆ ನಂಬಿಕೆ ಬಂದಿರಲ್ಲ ಹಿಂದೆ ಯಾರು ಎತ್ತಾಕ್ಬಿಡ್ತಾರೆ ಅಂತ. ಆಮೇಲೆ ಕೊನೆಗೆ ಹತ್ರ ಬಂದು ಎಸ್ಬಿಟ್ರು. ಫೈನಲಿ ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ನೆನ್ನೆ ನಿಜವಲ್ಲೂ ಪ್ರತಿಯೊಬ್ರು ಫೈಟ್ ಕೊಟ್ಟಿದ್ದೀರಿ. ವೆರಿ ಗುಡ್, ವೆರಿ ಗುಡ್. ಈಗ ನೆನ್ನೆಯ ಟಾಸ್ಕ್ ವಿನ್ನರ್ ಬಗ್ಗೆ ಮಾತಾಡ್ತೀನಿ. ನಾನು ಹೇಳ್ದೆ ನಿಮ್ಮಿಬ್ಬರಿಗೂ ಕಡೆಯದಾಗ ಅವಕಾಶ ಕೊಡ್ತೀನಿ, ಎತ್ತಾಕಿ ಅಂತ ಹೇಳ್ದೆ. ಇಬ್ರು ಕೇಳಿಲ್ಲ. ನಾ ಕಡೆಯಲ್ಲಿ ಯಾರನ್ನ ಬಿಟ್ಟೆ? ರಫಿ. ಸೊ ನೆನ್ನೆಯ ಟಾಸ್ಕ್ ನ ವಿನ್ನರ್ ರಫಿ. ಖುಷಿನಾ? ಈಗ ವಿನ್ನರ್ಗೆ ಏನ್ ಸಿಗ್ತದೆ ಅಂತ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಎಲಿಮಿನೇಷನ್ ರೌಂಡ್ ರೈಟ್ ಹಿಯರ್ ರೈಟ್ ನೌ. ನಾನು ನೆನ್ನೆ ಒಂದು ಹೇಳಿದ್ದೆ ಗೊತ್ತಾ, ಇಬ್ರನ್ನ ನಾನೇ ಸೆಲೆಕ್ಟ್ ಮಾಡಿ ಆಚೆ ತಳ್ತೀನಿ. ಅವ್ರನ್ನ ಬೇರೆಯವರು ಯಾರು ಎಲಿಮಿನೇಟ್ ಮಾಡೋದಕ್ಕಾಗೋದಿಲ್ಲ, ಅವರು ಬೇರೆ ಯಾರನ್ನು ಎಲಿಮಿನೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ. ಆ ಒಂದು ವಿಷಯನ ತಲೆಯಲ್ಲಿ ಇಟ್ಕೊಂಡೇ ನೀವು ಟಾಸ್ಕ್ ಅನ್ನ ಪರ್ಫಾರ್ಮ್ ಮಾಡಿ ಅಂತಾನೂ ಹೇಳಿದ್ದೆ. ಎಲ್ಲರೂ ಅದನ್ನ ನೆನ್ಪಿಟ್ಕೊಂಡಿದ್ರಾ? ನಾನು ಈಗ ಇಬ್ರನ್ನ ಸೆಲೆಕ್ಟ್ ಮಾಡ್ತಾ ಇದೀನಿ. ಅದು ಇನ್ಯಾರು ಅಲ್ಲ, ಹುಡುಗಿರಲ್ಲಿ ಪೂರ್ವಿ, ಹುಡುಗರಲ್ಲಿ ಸೂರಜ್. ನೀವಿಬ್ರು ಬೇರೆ ಯಾರನ್ನು ಎಲಿಮಿನೇಟ್ ಮಾಡೋ ಹಾಗಿಲ್ಲ, ಬೇರೆ ಯಾರು ಇವರಿಬ್ರು ಎಲಿಮಿನೇಟ್ ಮಾಡೋ ಹಾಗಿಲ್ಲ. ಆದ್ರೆ ಮಿಕ್ಕವರು ಈಗಲೇ ಇಮಿಡಿಯೇಟ್ ಆಗಿ ಎಲಿಮಿನೇಟ್ ಮಾಡಬೇಕು. ಹುಡುಗರು ಒಬ್ಬ ಹುಡುಗಿನ ಎಲಿಮಿನೇಟ್ ಮಾಡಬೇಕು, ಹುಡುಗಿರು ಒಬ್ಬ ಹುಡುಗನ ಎಲಿಮಿನೇಟ್ ಮಾಡಬೇಕು. ಸೊ ನೀವಿಬ್ರು ಆರಾಮಾಗಿ ಎಷ್ಟೋಳಿ. ನಿರಂಜನ, ನೀನು ಸೂರಜ್ ಮತ್ತು ಪೂರ್ವಿನ ಯಾಕೆ ಸೇಫ್ ಮಾಡ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲ. ಕಾರಣ ಏನೇ ಇರಬಹುದು, ಆದ್ರೂ ನಿರಂಜನನ ಆಟ ಬಲ್ಲವರು ಯಾರು? ಮಾಧುರಿ ಸ್ಟಾರ್ಟ್. ವಾಣಿ. ಎಲ್ಲ ಇದು ಎಕ್ಸ್ಪೆಕ್ಟೆಡ್. ರಾಶಿ. ರಫಿ ಸ್ಟಾರ್ಟ್ ಮಾಡಿ. ನಾನು ನೀವು ಜೊತೆಗೆ ನೀವು ಗೆಸ್ ಮಾಡಿದ್ರಿ, ಬಟ್ ನಾನು ಗೆಸ್ ಮಾಡಿರ್ಲಿಲ್ಲ. ಬಟ್ ಇಟ್ಸ್ ಓಕೆ, ಇಟ್ಸ್ ಆಲ್ ಇನ್ ದ ಗೇಮ್. ಹೇಳಿ ಈಗ ಹುಡುಗಿರಿ ಯಾಕೆ ರಕ್ಷಿತ್ನ ಔಟ್ ಮಾಡಿದ್ದೀರಾ? ಲಾಸ್ಟ್ ಟಾಸ್ಕು ಏನು ಮಾಡ್ಲಿಲ್ಲ. ರಾಶ್ರೀ? ಲಾಸ್ಟ್ ಟಾಸ್ಕ್ ವಾಸ್ ವೆರಿ ಬ್ಯಾಡ್. ಹುಡುಗರು ಯಾಕೆ ವಾಣಿನ ಮಾಡಿದ್ರಿ? ವಾಣಿ ವೀಕ್ ಅಂತ ಯಾರಿಗ ಅನ್ನಿಸ್ತು? ವಾಣಿ ಅವ್ರು ವೀಕ್ ಅಂತ ಅನ್ಸಿಲ್ಲ. ಜನರಿಗೆ ಒಂದು ಆಪರ್ಚುನಿಟಿ ಸಿಕ್ಕಿರೋ ಸಾಕು, ಏನಾರ ಸಾಧನೆ ಮಾಡ್ಬೇಕಂತಾರೆ. ಅವ್ರಿಗೆ ಸೆಕೆಂಡ್ ಆಪರ್ಚುನಿಟಿ ಸಿಕ್ತು ನಿನ್ನೆ ಟಾಸ್ಕಲ್ಲಿ. ಬರೀ ಮಾತಾಡ್ಕೊಂಡೆ ಹಂಗೆ ಹಿಂಗೆ ಅಂದ್ಬಿಟ್ಟು ತುಂಬಾ ಬೇಜಾರಾಯ್ತು. ಎಲ್ಲ ಸೆಕೆಂಡ್ ಆಪರ್ಚುನಿಟಿ ಸಿಕ್ಕಿರೋ ಸತ್ತಾದ್ರೂ ನಾನು ಅದನ್ನ ಸಾಧನೆ ಮಾಡ್ಬೇಕಂತ ಎಷ್ಟೊಂದು ಜನ ಚಲವಾಗಿರ್ತಾರೆ. ನಿನ್ನೆ ನಂಗೆ ತುಂಬಾ ಬೇಜಾರಾಯ್ತು ಅದ್ ನೋಡಿ. ಅದಕ್ಕೆ ವೆರಿ ಗುಡ್, ನೀ ಅಬ್ಸರ್ವ್ ಮಾಡಿದ್ಯಲ್ಲ, ವೆರಿ ಗುಡ್. ಅಮೃತ್ ಯಾಕಪ್ಪ? ಅವ್ರು ಯಾವಾಗೂ ಟೀಮ್ ಮೇಟ್ ಮೇಲೆ ಅಥವಾ ಬೇರೆಯವ್ರ ಮೇಲೆ ಕಾರಣ ಆಗ್ತಿದ್ರು. ನೆನ್ನೆ ಇಂಡಿವಿಜುವಲ್ ಆಗಿ ಚಾನ್ಸ್ ಸಿಕ್ಕಿತ್ತು ಮಾಡಕ್ಕೆ, 2 ಚಾನ್ಸ್ ಸಿಕ್ಕಿತ್ತು ಮಾಡಕ್ಕೆ, ಟೈಮ್ ವೇಸ್ಟ್ ಮಾಡಿದ್ರು ಚಾನ್ಸ್. ಅದಕ್ಕೆ
2 ಚಾನ್ಸ್ ಸಿಕ್ಕಿದ್ರು ಟೈಮ್ ವೇಸ್ಟ್ ಮಾಡಿದ್ರು. ರಕ್ಷಿತ್ ಸೇಮ್ ನಂದು ಸೇಮ್. ಅವರು ಯಾವ್ದು ರೆಸ್ಪಾನ್ಸಿಬಿಲಿಟಿ ತಗೋತಿರಲಿಲ್ಲ ಟೀಮಲ್ಲಿ ಇದ್ದಾಗ್ಲೂ. ಎಲ್ಲ ನಂದೇ ತಪ್ಪು ನಂಗೆ, ಇಲ್ಲ ಟೀಮ್ ಮೇಟ್ದೇ ತಪ್ಪು ನಂಗೆ ಹೇಳ್ತಿದ್ರು. ಸೊ ನಿಮ್ಮ ಪ್ರಕಾರ ವಾಣಿ ವೀಕ್ ಅಲ್ಲ, ಯೋಚನೆ ಮಾಡಲ್ಲ. ಫೈನ್, ಫೇರ್ ಅನಫ್. ಸೊ ಬಾಪ್ಪ ರಜಾ ಬನ್ನಿಮ್ಮ. ವಾಣಿ ಅಂಡ್ ರಕ್ಷಿತ್, ಇಲ್ಲಿವರೆಗೂ ನಿಮ್ಮ ಜರ್ನಿ ತುಂಬಾ ಚೆನ್ನಾಗಿತ್ತು ಅಂತ ನಾನು ಭಾವಿಸ್ತೀನಿ. ಆದ್ರೆ ಅನ್ಫಾರ್ಚುನೇಟ್ಲಿ ನೀವಿಬ್ರು ಇಂಡಿಯಾಗೆ ವಾಪಸ್ ಹೋಗ್ತಾ ಇದ್ದೀರಾ. ಸೊ ಹೊರಡೋದಕ್ಕಿಂತ ಮುಂಚೆ ವಾಣಿ, ನಿಮಗೆ ನಾನು ಹೊಗಳೋದಕ್ಕಿಂತ ಯಾರಿಗಾನ ಮಕ್ಕು ತುಂಬಾ ಉಗಿಯೋದಕ್ಕೆ ಚಾನ್ಸ್ ಕೊಡ್ತಾ ಇದೀನಿ, ಉಗಿರಿ. ದಯವಿಟ್ಟು ಯಾರೇ ಆಗಿರ್ಲಿ ಸ್ಟ್ರಾಟಜಿಗೆ ಯಾರು ಇದು ಕೊಡಬೇಡಿ. ಯಾವತ್ತಿದ್ರು ನಾನು ವಿನ್ ಆಗಬೇಕು ಅಂತ ಹೇಳಿ ಓಟ್ ಮಾಡಿಕೊಂಡು ನೀವು ಟ್ರೈ ಮಾಡಿ ಮುಂದಕ್ಕೆ ಬನ್ನಿ. ಯಾವ ಮಾತಿಗೂ ಬೆಲೆ ಕೊಡಬೇಡಿ. ಮದರ್ ಇಂಡಿಯಾ, ನಿಮ್ಮ ಕರುಣೆ ಪ್ರೀತಿನೇ ಇವರೆಲ್ಲರಿಗೂ ಮುಳುವಾಯ್ತೇನೋ. ನಿಮ್ಮ ಅವರ ನಡುವೆ ಒಂದು ಜನರೇಷನ್ ಗ್ಯಾಪ್ ಇರೋದು ಇಲ್ಲಿ ಮತ್ತೆ ಪ್ರೂವ್ ಆಯ್ತು. ರಕ್ಷಿತ್, ನೀನು ಬೈಬೇಕು ಹೊಗಳ್ಬೇಕು ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ಯು ಆರ್ ಅ ವೆರಿ ಸ್ವೀಟ್ ಗೈ. ನಿನ್ನ ಮರೆಯಕ್ ಆಗ್ತಿರೋಂಥ ಕ್ಷಣ ಯಾವುದು? ಅನ್ಫರ್ಗೆಟಬಲ್ ಮೂಮೆಂಟ್. ಅನ್ಫರ್ಗೆಟಬಲ್ ಮೂಮೆಂಟ್ ಅಂದ್ರೆ ಅದೇ ನನಗೆ ರಫಿ ಟುಕ್ ಅಲ್ಲಿ ಹೇಳಿದ್ದೆ. ಸೆಕೆಂಡ್ ಗೇರ್ ಅಲ್ಲೇ ಫುಲ್ ವಾಬ್ಲಿಂಗ್ ಶುರು ಆಯ್ತು. ಸೊ ನಾನು ಥರ್ಡ್ ಗೇರ್ಗೆ ಹಾಕ್ಲೇ ಇಲ್ಲ. ಎಲ್ಲ ಹೋಗಿ ನಿಲ್ಸಾದ್ಮೇಲೆ ಎಲ್ರು ಓಕೆ ಓಡಿಸ್ತಾ ಅಂತ ಒಪ್ಕೊಂಡ್ರು. ರಫಿ ಇದ್ದವನು ಸೀರಿಯಸ್ ಆಗಿ, ಮಗ ಅವ್ನು ಥರ್ಡ್ ಗೇರ್ಗೆ ಹಾಕ್ಲಿಲ್ಲ. ಅದನ್ನ ಮರೆಯಕ್ಕಾಗೋದಿಲ್ಲ. ಅದನ್ನ ಮರೆಯಕ್ಕಾಗಲ್ಲ. ಯಾರನ್ನ ತುಂಬಾ ಮಿಸ್ ಮಾಡ್ಕೋತೀಯ ಹುಡುಗಿರಲ್ಲಿ ಹುಡುಗರಲ್ಲಿ? ಅಮೃತ್ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ. ಅಮ್ರ್ಯಾ ಹೋಳಿಕೆ ರಂಗ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅನ್ನೋ ಮಾತು ಯಾವ ಕಾಲಕ್ಕೂ ಸತ್ಯವಾಗೇ ಇರುತ್ತೆ. ಬ್ರದರ್, ಸ್ಟ್ರಾಂಗ್ ಆಗಿ ಬದುಕೋದು ಬಹಳ ಮುಖ್ಯ. ಸೊ ಇಬ್ರು ಹೊರಡ್ತಾ ಇದ್ದೀರಾ. ವಾಣಿ, you're a true winner. ಬಾಯ್ ಕಣಲೆ, ಸಿಗೋಣ ಮೈಸೂರಿಗೆ ಬನ್ರಲಿ. ಆಗಿದ್ದಾಯ್ತು. ಈಗ ಮುಂದಿನ ಕೆಲಸ ಏನೇನಿದೆ ಅದನ್ನು ಮುಂದುವರ್ಸೋಣ. ಸೂರಜ್, ಪೂರ್ವಿ ಬನ್ನಿ. ಪೂರ್ವಿ, ಸೂರಜ್, ನಿಮ್ಮ ವೆರಿ ವೆರಿ ಕ್ಲೋಸ್ ಫ್ರೆಂಡ್ಸ್ ಆದಂತ ವಾಣಿ ಈ ಕಡೆಯಿಂದ ಬಿಟ್ಟು ಹೋಗಿದ್ದಾರೆ, ರಕ್ಷಿತ್ ಈ ಕಡೆಯಿಂದ ಬಿಟ್ಟು ಹೋಗಿದ್ದಾನೆ. ಈಗ ವಿನ್ನರ್ಗೆ ಇವತ್ತು ನಾವೇನು ಕೊಡ್ತಾ ಇದೀವಿ ಅಂತ ಯಾರಿಗಾನ ಐಡಿಯಾ ಇದೆಯಾ? ನೀವು ಒಂದೊಂದ್ಸತಿನ ಒಂದು ಹೊಸಾದ್ ಕೊಡ್ತೀರಾ, ಈ ಸಲ ನಾನು ಹೊಸಾದ್ ಕೊಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ವೇಟ್ ಮಾಡ್ತೀನಿ. ನಿನಗೇನ್ ಸಿಗ್ತಾರೆ ಅಂದ್ರೆ, ನಾವೀಗ ಆಕ್ಚುಲಿ ಒಂಥರ ಕಾಡಲ್ಲೇ ಇದೀವಿ, ಕಾಡ್ ಮಧ್ಯ ಇದೀವಿ. ಇಲ್ಲಿ ಟ್ರೈಬಲ್ ಜನಗಳು ತುಂಬಾ ಇದ್ದಾರೆ. ಟ್ರೈಬಲ್ ವಸ್ತುಗಳು ಇಲ್ಲಿ ತುಂಬಾ ಫೇಮಸ್ ಆಗಿದೆ. ನೀನ್ ಏನ್ ಬೇಕಾನ ಶಾಪ್ ಮಾಡ್ಬೋದು. ಓಕೆನಾ? ಹ್ಯಾಪಿ? ನೀನು ನಿಮ್ಮ ಅಮ್ಮಂಗೆ, ಗರ್ಲ್ ಫ್ರೆಂಡ್ಗೆ, ಯಾರಿಗೆ ಏನ್ ಬೇಕಾನ ತಗೋಬಹುದು. ಓಕೆನಾ? ಹ್ಯಾಪಿ?